ಜೈ ರಾಧಾಕೃಷ್ಣ. ಆತ್ಮ ಬಂಧುಗಳೇ ನಮಸ್ಕಾರ. ಓ ಮನಸ್ಸೇ ನೀ ಮಾಯಾಜಾಲ. ನಾನು ಪುರುಷೋತ್ತಮ್ ಕುಮಾರ್. ಮನಸ್ಸಿನ ಮೂಲಕ ಸಮಸ್ಯೆಗಳಿಗೆ ಪರಿಹಾರ, ಜ್ಯೋತಿಷ್ಯ, ವಾಸ್ತು, ಶಕ್ತಿ ಪ್ರಯೋಗ, ಹಿಪ್ನೋಸಿಸ್, ತಂತ್ರ, ಯಂತ್ರ, ಮಂತ್ರಗಳ ಬಗ್ಗೆ ನನಗೆ ಗುರುಗಳ ಮೂಲಕ ಹಾಗೂ ಆಧ್ಯಾತ್ಮಿಕ ಗ್ರಂಥಗಳ ಆಧಾರದಿಂದ ತಿಳಿದಿರುವ ವಿಷಯಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಸಹಕರಿಸಿ. ವಿಷಯ ಮನಸ್ಸಿನ ಬಗ್ಗೆ. ಮನಸ್ಸಿಗೆ ಅಗಾಧ ಶಕ್ತಿ ಇದೆ. ಪಳಗಿಸುವ ಕಲೆ ತಿಳಿದಿರಬೇಕು. ಒಂದೇ ಕಡೆ ಸ್ಥಿರವಾಗಿ ನಿಲ್ಲುವುದಿಲ್ಲ. ಅತಿ ಸೂಕ್ಷ್ಮ ವೇಗದಿಂದ ಚಲಿಸುತ್ತದೆ. ಪ್ರತಿ ಕ್ಷಣವೂ ಚಂಚಲತೆ, ಅಸ್ಥಿರತೆಯನ್ನ ಸಾಧಿಸಿ ಚಿಂತೆ ಎಂಬ ಪ್ರಬಲವಾದ ಕತ್ತಲೆಯಲ್ಲಿ ನೂಕುತ್ತದೆ. ಒಂದು ಯೋಜನೆಯನ್ನ ಶುರು ಮಾಡುವ ಇಚ್ಛೆ. ಕೆಲವೊಮ್ಮೆ ಮನಸ್ಸು ಬೇರೆ ಯೋಚನೆ ಒಳಗಾಗಿ ಆ ಯೋಜನೆಯನ್ನ ಪಕ್ಕಕ್ಕೆ ಸರಿಸಿ ಮತ್ತೊಂದು ನಿರ್ಧಾರವನ್ನ ಮಾಡುತ್ತೇವೆ. ಪದೇ ಪದೇ ಯೋಚಿಸುವ ರೀತಿ, ನಿರ್ಧಾರ ಬದಲಾದರೆ ಜೀವನದಲ್ಲಿ ಏನನ್ನು ಸಾಧಿಸಲಿಕ್ಕಾಗದು. ಉದಾಹರಣೆ, ಹೋಟೆಲ್ ಶುರು ಮಾಡುವ ಉದ್ದೇಶ ಇರುತ್ತದೆ. ತಿಂಡಿ ತಿನಿಸು ಭಕ್ಷ್ಯಗಳನ್ನು ತಯಾರು ಮಾಡುವ ಕಲೆ ತಿಳಿದಿರುತ್ತದೆ. ಹೋಟೆಲ್ ವ್ಯವಹಾರವನ್ನು ಸಂಭಾಳಿಸುವ ಶಕ್ತಿ ನಿಮ್ಮಲ್ಲಿರುತ್ತದೆ. ಈ ಕ್ಷೇತ್ರವನ್ನು ಬಿಟ್ಟು ನಿಮ್ಮದಲ್ಲದ ಕ್ಷೇತ್ರ, ವ್ಯವಸಾಯ, ಆಟೋಮೊಬೈಲ್ ಇನ್ನಿತರ ಕ್ಷೇತ್ರಕ್ಕೆ ಕಾಲಿಟ್ಟರೆ ಅಲ್ಲಿನ ವಿಷಯ ಅರ್ಥವಾಗುವುದಿಲ್ಲ, ಅನುಭವ ಕೂಡ ಇರುವುದಿಲ್ಲ. ನಿಮಗೆ ನಷ್ಟವೇ ಹೊರತು ಲಾಭವಿಲ್ಲ. ಇಲ್ಲಿ ಮನಸ್ಸು ವಿಷಯವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ, ಗ್ರಹಿಸುವಲ್ಲಿ ವಿಫಲವಾಗಿರುತ್ತದೆ. ಕಾರಣ, ಜೀವನದಲ್ಲಿ ಕೆಲವು ದಿನಗಳ, ವರ್ಷಗಳ ಹಿಂದೆ ನಡೆದು ಹೋಗಿರುವ ಸಂಬಂಧಿಕರು, ಒಡ ಹುಟ್ಟಿದವರು, ಸ್ನೇಹಿತರು, ಸಮಾಜದಿಂದ ನಿನ್ನಿಂದ ಏನೂ ಸಾಧನೆ ನಿರೀಕ್ಷೆ ಮಾಡಲಾಗದು. ನೀನು ಉದ್ಧಾರವಾಗುತ್ತೀಯ, ಅಪ್ರಯೋಜಕ ಎಂದು ಅವಹೇಳನವಾಗಿ ನಿಂದನೆಯನ್ನು ಅನುಭವಿಸಿದ್ದರೆ ಈ ಮಾತುಗಳು ಮನಸ್ಸಿನಲ್ಲಿ ಆಳವಾಗಿ ಅಚ್ಚಳಿಯದೆ ಉಳಿದಿರುತ್ತವೆ. ಕಹಿ ನೆನಪುಗಳಾಗಿ ಕಾಡುವುದುಂಟು. ಜೊತೆಗೆ ಒತ್ತುಕೊಂಡು ಸಾಗುತ್ತೇವೆ. ನಿತ್ಯ ಜೀವನದಲ್ಲಿ ತೊಡಕುಂಟಾಗುತ್ತದೆ. ಇವರೆಲ್ಲರೂ ನಮ್ಮ ಹಿಂದೆ ಗತಿಸಿ ಹೋದ ಜನ್ಮದಲ್ಲಿ ಅಕ್ಕಪಕ್ಕ ಜೊತೆಗಿದ್ದವರೇ. ಇವರಿಗೆ ನಮ್ಮಿಂದ ಆ ಸಮಯದಲ್ಲಿ ಏನೋ ತೊಂದರೆಯಾಗಿರಬೇಕು. ಈ ಜನ್ಮದಲ್ಲಿ ನೆನಪಿರುವುದಿಲ್ಲ. ಬ್ರಹ್ಮಾಂಡದಲ್ಲಿನ ಯೋಜನೆಯನ್ನ ತಿಳಿಯಲಿಕ್ಕಾಗದು. ಇದೇ ಸಂಚಿತ ಕರ್ಮ. ನಮ್ಮ ಎಲ್ಲ ಹಲವು ಜನ್ಮಗಳ ಕರ್ಮದ ಭಾಗವೇ ಸಂಚಿತ ಕರ್ಮ. ಸಮಸ್ಯೆಗಳು, ನೋವು, ದುಃಖ, ಅಪಮಾನ ನಮ್ಮನ್ನು ಸುತ್ತುವರಿದು ಎಲ್ಲ ದಿಕ್ಕುಗಳಿಂದ ಕಟ್ಟಿ ಹಾಕಿದಂತೆ ಭಾಸವಾಗುತ್ತದೆ. ಈ ಸಮಸ್ಯೆಗಳಿಂದ ಹೊರಬರುವುದಕ್ಕೆ ಪರದಾಡುತ್ತೇವೆ. ನಾವು ಬ್ರಹ್ಮಾಂಡದ ಒಂದು ಕಣ. ಪ್ರತಿಯೊಬ್ಬರೂ ಒಬ್ಬರಿಗೊಬ್ಬರು ಸಂಬಂಧಪಟ್ಟವರೇ. ಪ್ರಕೃತಿ ಸುಮ್ಮನೆ ಇರುವುದಿಲ್ಲ. ಪದೇ ಪದೇ ಪರೀಕ್ಷೆಗೆ ಗುರಿ ಮಾಡುತ್ತದೆ. ಈ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಬೇಕು. ಇಲ್ಲಿ ಯಾರನ್ನೂ ನಿಂದಿಸುವ ಅಗತ್ಯವಿಲ್ಲ. ಬರುವಾಗ ಕರ್ಮದ ಭಾರವನ್ನು ಹೊತ್ತು ತಂದಿರುತ್ತೇವೆ. ಈ ಭಾರವನ್ನು ನಾವೇ ಇಳಿಸಿಕೊಳ್ಳಬೇಕು. ಬೇರೆ ಯಾರು ಅಂದರೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಸ್ನೇಹಿತರು, ಬಂಧುಗಳು, ಬಳಗದವರು ಯಾರೂ ಕೂಡ ನಮ್ಮ ಭಾರವನ್ನು ಹೊತ್ತುಕೊಳ್ಳುವುದಿಲ್ಲ. ಇವರೆಲ್ಲರೂ ನಾವು ಚೆನ್ನಾಗಿದ್ದಾಗ, ಸುಸ್ಥಿತಿಯಲ್ಲಿದ್ದಾಗ, ಆರ್ಥಿಕವಾಗಿ ಸಬಲರಾಗಿದ್ದಾಗ ಹತ್ತಿರ ಬರುತ್ತಾರೆ. ಕಷ್ಟದ ಸಮಯದಲ್ಲಿ ದೂರ ಉಳಿಯುತ್ತಾರೆ. ಇದೇ ಪರಮಸತ್ಯ, ನೆನಪಿರಲಿ. ಉದಾಹರಣೆ, ಈ ಸಮಯದಲ್ಲಿ ವ್ಯವಹಾರ ಶುರು ಮಾಡುವುದಕ್ಕೆ ಯೋಜನೆಯನ್ನು ರೂಪಿಸುತ್ತೇವೆ. ಅದರ ಆಗು ಹೋಗುಗಳನ್ನು ಗ್ರಹಿಸದೆ, ಅಧ್ಯಯನ ಮಾಡದೆ, ತಿಳಿದುಕೊಳ್ಳದೆ, ಅನುಭವವಿಲ್ಲದೆ, ಸಾಧಕ ಬಾಧಕಗಳನ್ನು ಅರಿಯದೆ ಅದನ್ನು ಪೂರ್ಣ ಮಾಡಿರುತ್ತೇವೆ. ಸ್ವಲ್ಪ ಸಮಯ, ತಿಂಗಳು, ವರ್ಷಗಳ ನಂತರ ನಷ್ಟ ಅನುಭವಿಸುತ್ತೇವೆ. ನಮ್ಮದೇ ಮನಸ್ಸು ಮಿತ್ರ, ಶತ್ರುವಾಗಿ ದ್ವಿಪಾತ್ರ ಅಭಿನಯ ಮಾಡಿರುತ್ತದೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ವಿಡಿಯೋದವರೆಗೆ ಸಮಯವಿರಲಿ. ಜೈ ರಾಧಾಕೃಷ್ಣ. ನಿಮಗೆಲ್ಲರಿಗೂ ರಾಧಾಕೃಷ್ಣನ ಅನುಗ್ರಹವಿರಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಓ ಮನಸ್ಸೇ ನೀ ಮಾಯಾಜಾಲ
ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಹತ್ತಿರದ ಇಷ್ಟಪಟ್ಟ ಜನರಿಗೆ ಶೇರ್ ಮಾಡಿ.